ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನಲ್ಲಿ ಅಪರಾಧ ಕೃತ್ಯ ಮಾಡಿರುವ ಹಾಗೂ ಪದೇ ಪದೇ ಅಪರಾಧ ಕೃತ್ಯ ಮಾಡುತ್ತಿರುವ ಆರೋಪಿಗಳಿಗೆ ಬೈಲಹೊಂಗಲದ ಡಿವೈಎಸ್ಪಿ ವಿ ಹಿರೇಮಠ್ ಅವರು ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಬೈಲಹೊಂಗಲ. ನಾನು ಡಾಕ್ಟರ್ ವಿ ಹಿರೇಮಠ್, ಡಿವೈಎಸ್ಪಿ, ಬೈಲಹೊಂಗಲ ಉಪವಿಭಾಗ. ಎಲ್ಲ ಬೈಲಹೊಂಗಲ ಉಪವಿಭಾಗದ ಸಾರ್ವಜನಿಕರಿಗೆ ನಾನು ತಿಳಿಸುವುದೇನೆಂದರೆ, ಬೈಲಹೊಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಮಾಜದಲ್ಲಿ ಶಾಂತಿಯನ್ನು ಕದಡುವ ಹಾಗೂ ಪದೇ ಪದೇ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾದಂತಹ ವ್ಯಕ್ತಿಗಳನ್ನ ಪತ್ತೆ ಮಾಡಿ ಆ ವ್ಯಕ್ತಿಗಳ ಮೇಲೆ ಕಾನೂನಾತ್ಮಕವಾಗಿ ರೌಡಿ ಶೀಟ್ ನಾವು ತೆರೆದಿರ್ತೇವೆ. ಅಂತಹ ವ್ಯಕ್ತಿಗಳು ರೌಡಿ ಶೀಟ್ ತೆರೆದ ನಂತರ ಸುಧಾರಣೆಯಾಗದೆ ಮತ್ತೆ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿರೋದು ನಮಗೆ ಕಂಡು ಬಂದಿರ್ತದೆ. ಅಂಥವ್ರಿಗೆ ನಾವು ಈ ಮೂಲಕ ನಾನು ಎಚ್ಚರಿಕೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಎಲ್ಲ ಚಲನವಲನಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ನಾವು ಸ್ಪೆಷಲ್ ಆಗಿ ಆಂಟಿ ರೌಡಿ ಸ್ಕ್ವಾಡ್ನ ಕೂಡ ನಾವು ಫಾರ್ಮ್ ಮಾಡಿದ್ದೇವೆ. ನಮ್ಮ ಸ್ಕ್ವಾಡ್ ನಿಮ್ಮ ಎಲ್ಲ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಇರ್ಬೋದು ಅಥವಾ ನಿಮ್ಮ ಚಲನವಲನ ಇರ್ಬೋದು, ನಿಮ್ಮ ಏನೇನು ಆಕ್ಟಿವಿಟೀಸ್ ಇದೆ ನಿಮ್ಮನ್ನ ನಾವು ಗಮನಿಸ್ತಾ ಇದ್ದೇವೆ. ನೀವು ಏನಾದರೂ ಅಪರಾಧ ಕೃತ್ಯಗಳಲ್ಲಿ ಮತ್ತೆ ಭಾಗಿಯಾದಲ್ಲಿ ಅಥವಾ ಯಾರಿಗಾದರೂ ಹೆದರಿಸೋದು, ಬೆದರಿಸೋದು, ತೊಂದರೆ ಕೊಡೋದು ಮಾಡಿದಲ್ಲಿ ಅಥವಾ ಕಾಲೇಜ್ಗೆ ಹೋಗ್ತಕ್ಕಂಥ ಹೆಣ್ಮಕ್ಳನ್ನ ಚುಡಾಯಿಸೋದು ಮಾಡಿದಲ್ಲಿ ನಿಮ್ಮ ಮೇಲೆ BNS ಅಡಿಯಲ್ಲಿ ಅಥವಾ ಲಘು ಆಗತಕ್ಕಂಥ ಸ್ಪೆಷಲ್ ಅಂಡ್ ಲೋಕಲ್ ಆಕ್ಟ್ ಅಡಿಯಲ್ಲಿ ನಾವು ಪ್ರಕರಣ ದಾಖಲಿಸಿ ಕ್ರಮ ಕೈಗೊಳ್ತೇವೆ. ಇದರ ಜೊತೆಗೆ ಮುಂದೆ ಆಗ್ತಕ್ಕಂಥ ಘಟನೆಯನ್ನು ಪ್ರಿವೆಂಟ್ ಮಾಡಲಿಕ್ಕೆ BNSS ಅಡಿಯಲ್ಲಿ PR ಅನ್ನು ದಾಖಲಿಸಿ ನಿಮ್ಮ ಮೇಲೆ ಬಾಂಡ್ ಓವರ್ ಮಾಡಿಸ್ತೇವೆ. ನೀವು ಆ ಬಾಂಡ್ ಓವರ್ ಮಾಡಿದನ್ನ ನೀವು ವೈಲೇಟ್ ಮಾಡಿದಲ್ಲಿ ನೀವು ಬಾಂಡ್ ಅಲ್ಲಿ ಇರತಕ್ಕಂಥ ಅಮೌಂಟ್ ಏನಿದೆ ದುಡ್ಡನ್ನ ಅದನ್ನ ನೀವು ಸರ್ಕಾರಕ್ಕೆ ಕಟ್ಟಬೇಕಾಗ್ತದೆ. ಇದು ಕೂಡ ತಾವು ಕೇಳದೆ ಹೋದಂತ ಪಕ್ಷದಲ್ಲಿ ಗಡಿಪಾರು ಮಾಡಲಿಕ್ಕೆ ಅಥವಾ ಗೂಂಡಾ ಆಕ್ಟ್ ಹಾಕ್ಲಿಕ್ಕೆ ಅಥವಾ KKOK ಅಡಿಯಲ್ಲಿ ಕೂಡ ನಾವು ಕ್ರಮ ಕೈಗೊಳ್ಳಿಕ್ಕೆ ಸಾಕಷ್ಟು ಅವಕಾಶಗಳಿದೆ. ಸೊ ಹಾಗಾಗಿ ನಿಮ್ಗೆ ಕೊನೆಯದಾಗಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಯಾರಾದರೂ ಕೂಡ ರೌಡಿ ಶೀಟರ್ಸು ಈ ಸಿವಿಲ್ ವ್ಯಾಜ್ಯದಲ್ಲಿ ಕೂಡ ಭಾಗಿಯಾಗೋದು ನಮ್ಮ ಗಮನಕ್ಕೆ ಬಂದಿರ್ತದೆ. ಸಿವಿಲ್ ವ್ಯಾಜ್ಯದಲ್ಲಿ ಭಾಗಿಯಾಗಿ ಒಂದ್ ಪಾರ್ಟಿ ಜೊತೆಗೆ ನೀವು ಸೇರ್ಕೊಂಡು ಅದನ್ನ ಬಗೆಹರಿಸ್ಲಿಕ್ಕೆ ಹೋದ್ರೆ, ಯಾರಿಗಾದ್ರೂ ಹೆದರಿಸ್ಲಿಕ್ಕೆ ಹೋದ್ರೆ ನಿಮ್ಮ ಮೇಲೆ ಖಡಾಖಂಡಿತವಾಗಿ ನಾವು ಕಾನೂನಾತ್ಮಕವಾಗಿ ನಾವು ಕ್ರಮ ಕೈಗೊಳ್ತೇವೆ. ಅರೆಸ್ಟ್ ಆಗಿ ಜೈಲಿಗೆ ಹೋಗ್ಬೇಕಾದಂತ ಪರಿಸ್ಥಿತಿ ಬರ್ತದೆ. ಇದ್ರ ಜೊತೆಗೆ ಬಹಳಷ್ಟು ಜನ ಯುವಕರು ಫಾಲೋವರ್ಸು ನೀವು ಅವರನ್ನ ರೌಡಿ ಶೀಟರ್ಗಳನ್ನ ಅಣ್ಣ ಬಾಯಿ ಅನ್ಕೊಂಡು ಅಥವಾ ಇದು ಯಾವುದೋ ಸರ್ಕಾರ ಅಂತ ಹೇಳ್ಕೊಂಡು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು ಅಥವಾ ಅವರು ಜೈಲಿಂದ ಬಂದ ತಕ್ಷಣ ಅವ್ರ ಜೊತೆ ವಿಡಿಯೋ ಮಾಡ್ಕೊಳ್ಳೋದು, ಸೆಲ್ಫಿ ತಕ್ಕೊಳ್ಳೋದು, ನಿಮ್ಮ ಸ್ಟೇಟಸ್ಗಳಲ್ಲಿ ಹಾಕೊಳ್ಳೋದು, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲಿ ಹಾಕೊಳ್ಳೋದು ಮಾಡ್ತಾ ಇದ್ದೀರಿ. ಅದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ನಾವು ಬಹಳಷ್ಟು ಜನರನ್ನ ನಾವು ಫಾಲೋ ಮಾಡ್ತಾ ಇದ್ದೀವಿ. ಠಾಣಾ ವ್ಯಾಪ್ತಿಯಲ್ಲಿ, ಪೊಲೀಸ್ ಉಪವಿಭಾಗ ವ್ಯಾಪ್ತಿಯಲ್ಲಿ ಹಾಗೂ ಜಿಲ್ಲಾ ವ್ಯಾಪ್ತಿಯಲ್ಲಿ ಈ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ನಾವು ನಿರ್ವಹಿಸ್ತಾ ಇದ್ದೀವಿ. ನಮ್ಮಲ್ಲಿ ನುರಿತ ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನೀವೇನಾದರೂ ಈ ತರ ಹಾಕಿದ್ದು ಕಂಡು ಬಂದ್ರೆ ಆ ರೌಡಿ ಶೀಟರ್ಗಳಿಗೆ ಏನು ನಾವು ಕ್ರಮ ಕೈಗೊಂಡಿರ್ತೀವೋ ಅವ್ರ ಜೊತೆಗೆ ನೀವು ಕೂಡ ಹೋಗ್ಬೇಕಾಗ್ತದೆ. ನಿಮ್ಮ ಒಂದು ಒಳ್ಳೆಯ ಜೀವನ ಏನಿದೆ, ನೀವು ನಿಮ್ಮ ವಿದ್ಯಾಭ್ಯಾಸದತ್ತ ಗಮನ ಕೊಡಿ ಅಥವಾ ನೀವು ಮಾಡ್ತಕ್ಕಂಥ ಕೆಲಸದತ್ತ ಗಮನ ಕೊಡಿ. ದಯವಿಟ್ಟು ಯಾರು ಕೂಡ ಸಮಾಜದಲ್ಲಿ ಶಾಂತಿ ಕದಡುವ ಅಥವಾ ಸಮಾಜಕ್ಕೆ ಕೆಟ್ಟದ ಮಾಡತಕ್ಕಂತ ಕೆಲಸ ಮಾಡಬೇಡಿ. ಪೊಲೀಸ್ ಇಲಾಖೆ ಎಲ್ಲವನ್ನು ಅಬ್ಸರ್ವ್ ಮಾಡ್ತಾ ಇದೆ. ಹಾಗಾಗಿ ನಿಮಗೆ ಕೊನೆಯದಾಗಿ ನಾನು ಎಚ್ಚರಿಕೆಯನ್ನು ನೀಡ್ತಾ ಇದ್ದೇನೆ. ನಮ್ಮ ಗಮನಕ್ಕೆ ಏನಾದರೂ ಬಂದ್ರೆ ಖಡಾಖಂಡಿತವಾಗಿ ನಾವು ಯಾವುದೇ ಮುಲಾಜಿಲ್ಲದೆ ನಿಮ್ಮ ಮೇಲೆ ಕಾನೂನು ಕ್ರಮ ಕೈಗೊಳ್ತೇವೆ. ಧನ್ಯವಾದ.